ಸೊ ಮನೆಯಲ್ಲೇ ನಾವು ಮೇನ್ ಥಿಂಗ್ ಏನಂದರೆ ಕಲರ್ ಥೆರಪಿ ತುಂಬ ಇಂಪಾರ್ಟೆಂಟ್ ಆಗಿ ರೋಲ್ ಪ್ಲೇ ಮಾಡುತ್ತೆ ಈ ಸಮ್ಮರಲ್ಲಿ. ಕಲರ್ ಥೆರಪಿ ಅಂದರೆ ಮೇಡಮ್? ಸೊ ಕಲರ್ ಥೆರಪಿ ಅಂತಂದರೆ ಇವಾಗ ನೋಡಿ, ಇವಾಗ ಸರ್ ಹೇಳಿದ್ರು ನೀವು ಈ ಥರ ಡ್ರೆಸ್ ಹಾಕ್ಬೇಕು, ಬಟ್ ಅವರು ಕಲರ್ ಹೇಳಲಿಲ್ಲ. ಆ್ಯಕ್ಚುಲಿ ಬಂದು ಈ ಸಮ್ಮರಲ್ಲಿ ಬ್ಲ್ಯಾಕ್ ಕಲರು ತುಂಬ ಅಬ್ಸರ್ವ್ ಮಾಡುತ್ತೆ ಹೀಟನ್ನು. ಸೊ ಅದನ್ನು ನಾವೇನು ಮಾಡಬೇಕು, ಈ ಸಮ್ಮರಲ್ಲಿ ಬ್ಲ್ಯಾಕನ್ನು ಅವಾಯ್ಡ್ ಮಾಡಬೇಕು. ನೀವು ಮನೆಯಲ್ಲೇ ಇರಿ, ಹೊರಗಡೆ ಇರಿ, ಆ ಬ್ಲ್ಯಾಕ್ ಅನ್ನೋದನ್ನು ನಾವು ಅವಾಯ್ಡ್ ಮಾಡಬೇಕು. ಯಾಕಂದರೆ ಬ್ಲ್ಯಾಕ್ ತುಂಬ ಹೀಟನ್ನು ಅಬ್ಸರ್ವ್ ಮಾಡುತ್ತೆ ದ್ಯಾನ್ ಆಲ್ ಕಲರ್ಸ್. ಸೊ ಅದೇನಾಗುತ್ತೆ, ಮತ್ತು ಹೀಟ್ ಮಾಡ್ತಾ ನಿಮಗೆ ಸ್ಕಿನ್ನು ಟ್ಯಾನಿಂಗ್ ಆಗೋಗ್ಬಿಡುತ್ತೆ ತುಂಬ. ಸೊ ಅದೊಂದನ್ನು ಅವಾಯ್ಡ್ ಮಾಡಿ ಈ ಒಂದು ಸೀಸನ್ನಲ್ಲಿ ಸ್ವಲ್ಪ ಲೂಸ್ ಬಟ್ಟೆ ಹಾಕ್ಕೊಳ್ಳೋದು. ಕಾಟನ್ಸ್ಗೆ ನಾವು ತುಂಬ ಪ್ರಿಫರೆನ್ಸ್ ಕೊಡಬೇಕು. ಸೊ ಕಾಟನ್ನಲ್ಲಿ ಏನಾಗುತ್ತೆ, ಕಲರ್ ಥೆರಪಿ ಅಂತ ನಮ್ಗೆ ಬಂದಾಗ ಗ್ರೀನ್ ಕಲರ್ಸ್, ಬ್ಲೂ ಕಲರ್ಸ್ ಇದೆಲ್ಲ ಬಂದು ನಮಗೆ ಕಣ್ಣಿಗೂ ತಂಪು ಆ್ಯಂಡ್ ನಮ್ಮ ಬಾಡಿಗೂ ಫೀಲ್ ಅಂತ ನೀವಂತ ತೊಗೊಂಡ್ರೆ ಅದು ಕೂಲಿಂಗ್ ನಮಗೆ ಎಫೆಕ್ಟ್ ಕೊಡುತ್ತೆ. ಸೊ ಇದು ಕಲರ್ ಥೆರಪಿ ಅಂತ ಬಂದಾಗ ಈ ಒಂದನ್ನು ನಾವು ಈ ಸಮ್ಮರ್ಸಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಸ್ಕಿನ್ನು ತುಂಬ ಮಟ್ಟಕ್ಕೆ ನಾವು ಸೇವ್ ಮಾಡ್ಕೊಂಡು ಹೋಗ್ಬೋದು. ಈಗ ಎಕ್ಸಾಂಪಲು ತುಂಬ ಬಿಸಿಲಿದೆ ಅಂತೇಳಿ ನಾವೇನು ಮಾಡ್ತೀವಿ, ಅಂಬ್ರೆಲ್ಲ ಇಟ್ಕೊಂಡು ಹೋಗ್ತೀವಿ. ಅಂಬ್ರೆಲ್ಲ ಇಸ್ ಅಗೇನ್ ಬ್ಲ್ಯಾಕ್ ಕಲರ್. ಸೊ ಮತ್ತೇನಾಗುತ್ತೆ, ಅದು ಡಬಲ್ ಹೀಟ್ ಎಳೆದು ನಿಮ್ಮ ಸ್ಕಿನ್ಗೆ ಕೊಡುತ್ತೆ, ಇನ್ನೂ ಓವರ್ ಹೀಟ್ ಆಗುತ್ತೆ. ಸೊ ಅಂಬ್ರೆಲ್ಲಾನು ನಾವು ಚೇಂಜ್ ಮಾಡಬೇಕಾಗುತ್ತೆ, ಬ್ಲೂ ಕಲರ್, ಗ್ರೀನ್ ಕಲರ್, ಬೇರೆ ಕಲರ್ಸ್ ಅಂಬ್ರೆಲ್ಲ. ಸೊ ಈ ಥರ ಕಲರ್ ಥೆರಪಿನಲ್ಲಿ ನಾವು ಚೇಂಜ್ ಮಾಡಿದಾಗ ಏನಾಗುತ್ತೆ, ನಮ್ಮ ಸ್ಕಿನ್ನನ್ನು ನಾವು ತುಂಬ ಮಟ್ಟಕ್ಕೆ ನಾವು ಈ ಒಂದು ಸಮ್ಮರಲ್ಲಿ ನಾವು ಸೇವ್ ಮಾಡ್ಕೊಂಡು ಹೋಗ್ಬೋದು. ನೀವು ಬೇರೆ ಕಲ್ಲರು ಮನೆ ಹೊರಗಡೆ ಅಲ್ಲ, ನೀವು ಇವಾಗ ಮೊಬೈಲ್ ನೋಡಿದಾಗ ನಿಮ್ಗೆ ಯು ವಿ ರೇಸ್ ಬರುತ್ತೆ, ಟ್ಯೂಬ್ಲೈಟ್ಸಲ್ಲೂ ಯು ವಿ ರೇಸ್ಗಳಿರುತ್ತೆ. ಇದೆಲ್ಲ ರೇಸ್ಗಳು ಏನಾಗುತ್ತೆ, ನಾರ್ಮಲ್ ಬೇರೆ ಸೀಸನ್ಸಲ್ಲಿ ನಾರ್ಮಲಾಗಿ ಇರ್ತೀವಿ,